ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಆ್ಯಕ್ಚುಲಿ ಈ ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನಾನೇನು ಕ್ಯಾರಿಯೋಕಿ ಜೊತೆ ಸಾಂಗ್ಸ್ ರೆಕಾರ್ಡ್ ಮಾಡ್ತೀನಿ, ಅದರದ್ದು ಸೆಟಪ್ ಬಗ್ಗೆ, ಅದಕ್ಕೇನೇನು ಎಕ್ವಿಪ್ಮೆಂಟ್ಸ್ ಬೇಕಾಗ್ತದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ನಿಮಗೆ ರೆಕಾರ್ಡಿಂಗ್ ಸೆಟಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಒಂದು ಕಂಡೆನ್ಸರ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ B8 ಸೌಂಡ್ ಕಾರ್ಡ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ, ಇವನ್ ಮೊಬೈಲ್ನಲ್ಲೂ ಕೂಡ ನಾವು ರೆಕಾರ್ಡಿಂಗ್ ಮಾಡ್ಬೋದು. ಹಾಗೆ ಒಂದು ಹೆಡ್ಫೋನ್ ಇದೆ. ಈ ಕಂಡೆನ್ಸರ್ ಮೈಕ್ದು ಏನು ಅಡ್ವಾಂಟೇಜ್ ಅಂತ ಅಂದರೆ, ಇದರಲ್ಲಿ ಸೌಂಡ್ ಕ್ಲಾರಿಟಿ ಚೆನ್ನಾಗಿರ್ತದೆ, ಕ್ವಾಲಿಟಿನೂ ಚೆನ್ನಾಗಿರ್ತದೆ. ಹಾಗೆಯೇ ಸರೌಂಡಿಂಗಲ್ಲಿ ಏನು ಸೌಂಡ್ ಡಿಸ್ಟಾರ್ಷನ್ ಇರ್ತವೆ ಅದೆಲ್ಲ ಆದಷ್ಟು ಅವಾಯ್ಡ್ ಆಗ್ತದೆ. ಸೊ ಇದರಿಂದ ಏನು ಔಟ್ಪುಟ್ ಬರ್ತಾ ಇದೆ ಮೈಕಿಂದ, ಅದನ್ನು ಇಲ್ಲಿ V8 ಕಾರ್ಡ್ಗೆ ಇಲ್ಲಿ ಇನ್ಪುಟ್ ಇದೆ. V8 ಕಾರ್ಡಿಂದ ಔಟ್ಪುಟ್ ಬಂದು ಲ್ಯಾಪ್ಟಾಪ್ಗೆ USB ಪೋರ್ಟಲ್ ಮೂಲಕ ಕನೆಕ್ಟ್ ಆಗಿದೆ. ಇದು ಹಾರ್ಡ್ವೇರ್ ಸಿಸ್ಟಮ್ ರೆಕಾರ್ಡಿಂಗ್ದು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ನಿಮಗೆ ರೆಕಾರ್ಡಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಅಡಾಸಿಟಿ ಅಂತೇಳಿ ಆ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ವೆಬ್ಬಲ್ಲಿ ಫ್ರೀಯಾಗಿ ಸಿಗ್ತದೆ. ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ PC ಗೆ ಇನ್ಸ್ಟಾಲ್ ಮಾಡ್ಕೋಬೋದು. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಅದನ್ನು ಅಡಾಸಿಟಿ ಇದನ್ನು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಈಗ ಅಡಾಸಿಟಿ ಅಪ್ಲಿಕೇಶನ್ ಓಪನ್ ಆದರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಬರ್ತದೆ. ಸೊ ಇದರಲ್ಲಿ ನಾವು ಫಸ್ಟು ಆ್ಯಕ್ಚುಲಿ ಇದಕ್ಕೆ ಕೆರಾವಕಿ ಏನು ಟ್ರ್ಯಾಕ್ ಇರ್ತದೆ ಅದನ್ನು ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು MP3ಗೆ ಕನ್ವರ್ಟ್ ಮಾಡಿಕೊಂಡು ನಾವು ಒಂದು ಫೋಲ್ಡರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದೆ, ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ನಾವು ಫೈಲ್ಗೆ ಹೋದರೆ ಇದರಲ್ಲಿ ಇಂಪೋರ್ಟ್ ಅಂತ ಒಂದು ಆಪ್ಷನ್ ಇರ್ತದೆ. ಇಂಪೋರ್ಟ್ಗೆ ಹೋಗಿ ಇಂಪೋರ್ಟ್ ಆಡಿಯೋ ಅಂತ ಹೊಡೆದ್ರೆ ನಮ್ಮ ಕೆರಾವಕಿ ಸಾಂಗ್ ಏನು ಟ್ರ್ಯಾಕ್ ಇರ್ತದೆ ಆ ಟ್ರ್ಯಾಕ್ನ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ ಕವಿಯೋ ಬರೆಯಲಾರ ಈ ಸಾಂಗ್ದು ಕೆರಾವಕಿ ಟ್ರ್ಯಾಕ್ನ ನಾನೀಗ ಡೌನ್ಲೋಡ್ ಮಾಡಿ MP3 ಕನ್ವರ್ಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು ಈಗ ಓಪನ್ ಮಾಡಿ ಇದಕ್ಕೆ ಇಂಪೋರ್ಟ್ ಮಾಡ್ಕೋತೀನಿ. ಸೊ ಈಗ ಇಂಪೋರ್ಟ್ ಆಗಿದೆ, ಇದು ಸ್ಟೀರಿಯೋ ಟ್ರ್ಯಾಕ್ನಲ್ಲಿ ಇಂಪೋರ್ಟ್ ಆಗಿರ್ತದೆ. ನೆಕ್ಸ್ಟು ರೆಕಾರ್ಡ್ ಬಟನ್ ಒತ್ತಿದ್ರೆ ನಮ್ಮ ಸಾಂಗ್ಸ್ನ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಆದರೆ ಒಂದು ಇದರಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ನಾವು ಅದರಲ್ಲಿ ಎಡಿಟ್ ಮಾಡಲಿಕ್ಕಾಗಲ್ಲ ಆಮೇಲೆ ಈ ಆಪ್ಷನಲ್ಲಿ. ಅದಕ್ಕೆ ನಾವು ಏನು ಮಾಡಬೇಕು, ಅದನ್ನು ರೆಕಾರ್ಡಿಂಗ್ನ ಕೂಡ ನಾವು ಸಪ್ರೇಟ್ ಟ್ರ್ಯಾಕ್ನಲ್ಲಿ ಅದನ್ನು ರೆಕಾರ್ಡಿಂಗ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಸೊ ಇದಕ್ಕೆ ಹೋದರೆ ರೆಕಾರ್ಡ್ ನ್ಯೂ ಟ್ರ್ಯಾಕ್ ಅಂತಿದ್ದಂಗೆ, ಸೊ ಸಪ್ರೇಟ್ ಟ್ರ್ಯಾಕ್ನಲ್ಲಿ ನಾವೇನು ಸಾಂಗ್ ಹಾಡ್ತೀವಿ ಅದು ರೆಕಾರ್ಡ್ ಆಗ್ತಾ ಹೋಗ್ತದೆ. ಎಲ್ಲ ಸಾಂಗ್ ಎಲ್ಲ ರೆಕಾರ್ಡಿಂಗ್ ಆದಮೇಲೆ ಸೊ ನಾವು ಸ್ಟಾಪ್ ಬಟನ್ ಒತ್ತಿದ್ರೆ ಅಲ್ಲಿಗೆ ಅದು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟು ನಮಗೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಟ್ರ್ಯಾಕ್ನಲ್ಲಿ ನೀವು ಕೆಲವು ಸಲ ಸೌಂಡು ನಿಮಗೆ ಕಡಿಮೆ ಅನ್ನಿಸ್ಬೋದು ಅಥವಾ ಕ್ವಾಲಿಟಿ ಸರಿ ಇಲ್ಲ ಅನಿಸ್ಬೋದು. ಅದಕ್ಕೆಲ್ಲ ನೀವು ಎಫೆಕ್ಟ್ಗೆ ಹೋದರೆ ಎಫೆಕ್ಟಲ್ಲಿ ತುಂಬಾ ಆಪ್ಷನ್ಸ್ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಇದೆ ನಿಮ್ಮ ಸೌಂಡ್ನ ಆ್ಯಂಪ್ಲಿಫೈ ಮಾಡುತ್ತೆ. ಹಾಗೆಯೇ ಲಿಮಿಟರ್ ಅಂತ ಇದೆ, ತುಂಬ ಹೈ ಪಿಚ್ಚಲ್ಲಿ ಏನಾದ್ರು ವಾಯ್ಸ್ ಡಿಸ್ಟಾರ್ಷನ್ ಆಗಿದೆ ಅಂದರೆ ಅದನ್ನು ಲಿಮಿಟ್ ಮಾಡಲಿಕ್ಕೆ ಈ ಆಪ್ಷನ್ ಬಳಸ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ಈಕ್ವಿಲಿಬ್ರಿಯಂ ಫಿಲ್ಟರ್, ಇದರಲ್ಲಿ ಬಾಸ್ ಆ್ಯಂಡ್ ಟ್ರಬಲ್ಲು, ಅಂದರೆ ಸೌಂಡ್ದು ಕ್ವಾಲಿಟಿನ ನೀವು ಹೇಗೆ ಬೇಕೋ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಒಂದು 2-3 ಸಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಯಾವ ಒಂದು ಸೆಟಪ್ಗೆ ನಿಮಗೆ ಕರೆಕ್ಟಾಗಿ ಸಾಂಗ್ದು ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ, ಸೌಂಡು ಕರೆಕ್ಟಾಗಿ ಬರ್ತಾಯಿದೆ ಅಂತೇಳಿ. ಸೊ ಆ ಸೆಟಪ್ನ ನೀವು ಸೆಟ್ ಮಾಡಿ ಇಟ್ಕೋಬೋದು. ಪದೇ ಏನು ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡಿಲೇ ಆ್ಯಂಡ್ ರಿವರ್ಬ್, ಇದರಲ್ಲಿ ಎಕೋ ಸಿಸ್ಟಮು ಇದೆಲ್ಲ ಬರ್ತದೆ. ಸೊ ಇದೆಲ್ಲ ಎಫೆಕ್ಟ್ ಎಲ್ಲ ಆದಮೇಲೆ ನಾವು ಇವೆರಡನ್ನೂ ಮಿಕ್ಸ್ ಮಾಡ್ಬೋದು. ಇವೆರಡನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಸೊ ಮಿಕ್ಸ್ ಮಾಡಬೇಕು ಅಂದರೆ ಎರಡನ್ನೂ ಟ್ರ್ಯಾಕ್ನ ಸೆಲೆಕ್ಟ್ ಮಾಡಿ ಟ್ರ್ಯಾಕ್ಸ್ಗೆ ಹೋಗಿ ಟ್ರ್ಯಾಕ್ಸಲ್ಲಿ ಮಿಕ್ಸ್ ಆ್ಯಂಡ್ ರೆಂಡರ್ ಆಗ್ತಿದ್ದಂಗೆ ಅವೆರಡೂ ಮಿಕ್ಸ್ ಆಗಿ ನಮಗೆ ಒಂದು ಫೋಲ್ಡ್ರ್ನಲ್ಲಿ ನಾವು ಯಾವ ಫೋಲ್ಡ್ರ್ ಅದು ಕೇಳುತ್ತೆ ಅಲ್ಲಿ ಆ ಫೋಲ್ಡ್ರ್ನಲ್ಲಿ ನಾವು ಅದನ್ನು ಡೌನ್ಲೋಡ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೋಬೋದು. ಸೊ ನೆಕ್ಸ್ಟ್ ಅದನ್ನು ನೀವು ಯೂಟ್ಯೂಬ್ಗೋ ಅಥವಾ ನಿಮ್ಮ ಇದಕ್ಕೆ ಗ್ರೂಪ್ಗೋ ಅದಕ್ಕೂ ಶೇರ್ ಮಾಡ್ಕೋಬೋದು ಅದನ್ನು ಸಾಂಗ್ನ. ಸೊ ಇದು ಬಂದು ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮು ನಾನು ಯೂಸ್ ಮಾಡ್ತಾ ಇರೋದು. ಐ ಹೋಪ್ ಇದು ನಿಮ್ಮ ಎಲ್ಲರಿಗೂ ಅಂದರೆ ಬಿಗಿನರ್ಸ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಶ್ರೀರಾಮ್.